ಇಂದು ವಿಶೇಷವಾಗಿ ಈ ವಿಚಾರಣೆಯ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲು ನಮ್ಮ ವಿಚಾರಣೆ ಪಾಲಕರಾದ ಸಂತ ಜಾನ್ ಮರಿಯ ವಿಯಾನಿ ಇವರ ಬಗ್ಗೆ ಧ್ಯಾನಿಸಿ ಅವರು ನಡೆದಂತಹ ಹಾದಿಯಲ್ಲಿ ನಾವು ನಡೆದು ವಿಶ್ವಾಸಭರಿತ ಜೀವನವನ್ನು ಜೀವಿಸಿ ಉತ್ತಮ ಕ್ರೈಸ್ತರಾಗಿ ಬಾಳಲು ಬೇಕಾದ ವರಪ್ರಸಾದಗಳಿಗಾಗಿ ನಾವು ಪ್ರಾರ್ಥಿಸಲು ನೆರವೇರಿದ್ದೇವೆ. ಸಂತ ಜಾನ್ ಮರಿ ವಿಯಾನಿಯವರು ನಮ್ಮ ಪಾಲಕರಾಗಿದ್ದಾರೆ. ಪಾಲಕರು ಎನ್ನುವಾಗ ಕೇವಲ ದೇವಾಲಯದ ಪಾಲಕರು ಮಾತ್ರವಲ್ಲ, ನಮ್ಮ ಜೀವನದ ಪಾಲಕರಾಗಬೇಕು. ಅವರ ಹೆಜ್ಜೆಗಳಲ್ಲಿ ನಾವು ನಡೆದು ದೇವರನ್ನು ಮಹಿಮೆಪಡಿಸಬೇಕು. ಸಂತ ಜಾನ್ ಮರಿ ವಿಯಾನಿ ಅವರ ಜೀವನವನ್ನು ಅವಲೋಕಿಸಿ ನೋಡುವಾಗ ಯಾರನ್ನು ಮೆಚ್ಚಿಸಬೇಕು, ಯಾರಿಗಾಗಿ ಬಾಳಬೇಕು, ಯಾರನ್ನು ಮಹಿಮೆಪಡಿಸಬೇಕು ಎಂಬ ಸ್ಪಷ್ಟತೆ ಅವರ ಜೀವನದಲ್ಲಿ ಎದ್ದು ಕಾಣುತ್ತದೆ. ಯಾರನ್ನು ಮೆಚ್ಚಿಸಕ್ಕಾಗಿ ಅವರು ತಮ್ಮ ಆಧ್ಯಾತ್ಮಿಕ ಜೀವನವನ್ನು ಜೀವಿಸಲಿಲ್ಲ. ತಮ್ಮ ಗುರು ಜೀವನವನ್ನು ದೇವರಿಗೆ ಮೆಚ್ಚುಗೆಯಾಗುವಂತೆ ಜನರ ಸೇವೆಗಾಗಿ ಹಗಲು ರಾತ್ರಿ ಅವರು ದುಡಿಯುತ್ತಾರೆ. ಹಾಗಾಗಿ ಅವರು ಉತ್ತಮ ಪಾಲಕರಾಗಿದ್ದಾರೆ. ಹಾಗಾಗಿ ಅವರ ಪಾಲನೆಯಲ್ಲಿ ನಾವು ಕೂಡ ವಿಶೇಷವಾದ ಆರೈಕೆ ಪಡೆದು ಆಶೀರ್ವಾದಗಳನ್ನು ಪಡೆದು ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಜೀವನದ ಫಲಗಳು ನಮ್ಮ ಜೀವನದಲ್ಲಿ ಫಲದಾಯಕವಾಗಲಿ ಎಂದು ನಾವು ಪ್ರಾರ್ಥಿಸಲು ನೆರೆದಿರುವಾಗ ನಮ್ಮ ಎಲ್ಲ ಕುಟುಂಬಗಳನ್ನು, ನಮ್ಮ ಎಲ್ಲ ಪ್ರಾರ್ಥನೆಗಳನ್ನು, ನಮ್ಮ ಎಲ್ಲ ಕೋರಿಕೆಗಳನ್ನು ಈ ಸಂತರ ಮುಖಾಂತರ ದೇವರಿಗೆ ಅರ್ಪಿಸಿ ಪ್ರಾರ್ಥಿಸೋಣ. ಇದೇ ಪೂಜೆಯೊಂದಿಗೆ ಅರ್ಪಿಸಲು ನಮ್ಮ ಎಲ್ಲ ಪಾಪಗಳನ್ನು ಒಪ್ಪಿಕೊಂಡು ದೇವರಲ್ಲಿ ಕ್ಷಮೆ ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆ ಎಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಸದಾನಿತ್ಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರನ್ನು ನನಗಾಗಿ ನಮ್ಮ ಪ್ರಭು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ
ಸರ್ವಶಕ್ತ ಮತ್ತು ದಯಾಮಯ ದೇವರೇ, ಯಾಜಕ ಸಂತ ಜಾನ್ ಮರಿಯ ವಿಯಾನಿಯವರು ತಮ್ಮ ಪಾಲನಾ ಕಾರ್ಯವನ್ನು ಉತ್ಸುಕತೆಯಿಂದ ಅಮೋಘ ಸೇವೆ ಸಲ್ಲಿಸುವಂತೆ ಮಾಡಿದ್ದೀರಿ. ಅವರ ಆದರ್ಶರ ಭಿನ್ನದ ನೆರವಿನಿಂದ ನಾವು ನಮ್ಮ ಸಹೋದರ ಸಹೋದರಿಯರ ಸೇವೆಗೈದು ಕ್ರಿಸ್ತರಿಗಾಗಿ ಅವರ ಮನವೊಲಿಸಿಕೊಂಡು ಅವರೊಡನೆ ನಿತ್ಯ ಮಹಿಮೆಯನ್ನು ಪಡೆಯುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ ಪ್ರವಾದಿ ಯೆರೆಮೀಯನ ಗ್ರಂಥದಿಂದ ವಾಚನ. ಸರ್ವೇಶ್ವರ ನನಗೆ ಅನುಗ್ರಹಿಸಿದ ವಾಣಿ ಇದು. ನರಪುತ್ರನೇ, ನೀನು ದ್ರೋಹಿ ವಂಶದ ಮಧ್ಯೆ ವಾಸಿಸುತ್ತಿರುವೆ. ಆ ವಂಶದವರು ದ್ರೋಹಿಗಳಾಗಿರುವುದರಿಂದ ಕಣ್ಣಿದ್ದರೂ ಕಾಣರು, ಕಿವಿದ್ದರೂ ಕೇಳರು. ನರಪುತ್ರನೇ, ವಲಸೆ ಹೋಗುವುದಕ್ಕೆ ಬೇಕಾದ ಸಾಮಗ್ರಿಗಳನ್ನು ನೀನು ಕೂಡಿಸಿಕೊಂಡು ಹಗಲಿನಲ್ಲಿ ಅವರ ಕಣ್ಣೆದುರಿಗೆ ಹೊರಡು. ಅಂದರೆ ನಿನ್ನ ವಾಸಸ್ಥಳವನ್ನು ಬಿಟ್ಟು ಅವರು ನೋಡುವ ಹಾಗೆ ಬೇರೊಂದು ಸ್ಥಳಕ್ಕೆ ಹೋಗು. ಅವರು ದ್ರೋಹಿ ವಂಶದವರಾಗಿದ್ದರೂ ಒಂದು ವೇಳೆ ತಮ್ಮ ದ್ರೋಹವನ್ನು ಮನಸ್ಸಿಗೆ ತಂದುಕೊಳ್ಳಬಹುದು. ನೀನು ನಿನ್ನ ವಲಸೆಯ ಸಾಮಗ್ರಿಗಳನ್ನು ಎಂಬಂತೆ ಹಗಲಿನಲ್ಲಿ ಅವರ ಕಣ್ಣೆದುರಿಗೆ ಮನೆಯೊಳಗಿಂದ ಆಚೆಗೆ ಹಾಕಿ ವಲಸೆ ಹೋಗುವನಂತೆ ಸಾಯಂಕಾಲ ಅವರ ಸಮಕ್ಷಮ ಹೊರಡು ಹೋಗು. ಅವರು ನೋಡುತ್ತಿರುವಾಗ ನೀನು ಗೋಡೆಯನ್ನು ಕೊರೆದು ಕಣ್ಣಿಯ ಮೂಲಕ ನಿನ್ನ ಸಾಮಗ್ರಿಗಳನ್ನು ಸಾಗಿಸಿಕೊಂಡು ಹೋಗು. ಅವರ ಕಣ್ಣ ಮುಂದೆ ಅದನ್ನು ಹೆಗಲ ಮೇಲೆ ಹಾಕಿ ಕತ್ತಲಲ್ಲಿ ಹೊತ್ತುಕೊಂಡು ಹೋಗು. ನೆಲವನ್ನು ನೋಡದಂತೆ ಮೋರೆಯನ್ನು ಮುಚ್ಚಿಕೋ. ನಾನು ನಿನ್ನನ್ನು ಇಸ್ರಾಯೇಲ್ ವಂಶದವರಿಗೆ ಮುಂಗುರುತನ್ನಾಗಿ ಮಾಡಿದ್ದೇನೆ. ಆಗ ನಾನು ನನಗಾದ ಅಪ್ಪಣೆಯನ್ನು ನೆರವೇರಿಸದೆ ಹಗಲಿನಲ್ಲಿ ನನ್ನ ಸಾಮಗ್ರಿಗಳನ್ನು ವಲಸೆ ಸಾಮಗ್ರಿಗಳನ್ನು ಎಂಬಂತೆ ಮನೆಯೊಳಗಿನಿಂದ ಆಚೆಗೆ ಹಾಕಿದೆ. ಸಾಯಂಕಾಲ ನನ್ನ ಕೈಯಿಂದಲೇ ಗೋಡೆಯನ್ನು ಕಂಡಿ ಮಾಡಿ ಕತ್ತಲಲ್ಲಿ ಆ ಸಾಮಗ್ರಿಗಳನ್ನು ಆಚೆಗೆ ಸಾಗಿಸಿ ಅವರ ಕಣ್ಣ ಮುಂದೆ ಹೆಗಲ ಮೇಲೆ ಹೊತ್ತುಕೊಂಡು ಹೋದೆ. ಬೆಳಿಗ್ಗೆ ಸರ್ವೇಶ್ವರನಿಂದ
ನಿಭಾಯಿಸಿದ ಕಟ್ಟಳೆಗಳನ್ನು ಪ್ರಭು ನಿಮ್ಮೊಡನೆ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಪೇತ್ರನು ಯೇಸುವಿನ ಬಳಿಗೆ ಬಂದು, ಸ್ವಾಮಿ, ನನಗೆ ವಿರುದ್ಧ ದ್ರೋಹ ಮಾಡುತ್ತಾ ಇರುವ ನನ್ನ ಸಹೋದರನನ್ನು ಎಷ್ಟು ಸಲ ಕ್ಷಮಿಸಬೇಕು? 7 ಸಲವೇ ಎಂದು ಕೇಳಿದನು. 7 ಸಲವಲ್ಲ, 770 ಸಲ ಕ್ಷಮಿಸಬೇಕು ಎಂದು ನಾನು ನಿನಗೆ ಒತ್ತಿ ಹೇಳುತ್ತೇನೆ ಎಂದು ಯೇಸು ಉತ್ತರವಿದ್ದರು. ಯೇಸು ತಮ್ಮ ಮಾತನ್ನು ಮುಂದುವರಿಸುತ್ತಾ, ಸ್ವರ್ಗ ಸಾಮ್ರಾಜ್ಯಕ್ಕೆ ಈ ಹೋಲಿಕೆ ಅನ್ವಯಿಸುತ್ತದೆ. ಒಬ್ಬ ರಾಜನಿದ್ದ. ಅವನು ತನ್ನ ಸೇವಕರಿಂದ ಲೆಕ್ಕ ಕೇಳಲು ನಿರ್ಧರಿಸಿದ. ಲೆಕ್ಕ ತೆಗೆದುಕೊಳ್ಳಲು ಆರಂಭಿಸಿದಾಗ 10,000 ಚಿನ್ನದ ನಾಣ್ಯಗಳನ್ನು ಸಾಲವಾಗಿ ತೆರಬೇಕಾಗಿದ್ದ ಒಬ್ಬನನ್ನು ಅವನ ಸಮ್ಮುಖಕ್ಕೆ ಕರೆತರಲಾಯಿತು. ಆದರೆ ಸಾಲ ತೀರಿಸಲು ಅವನ ಕೈಯಲ್ಲಿ ಹಣವಿರಲಿಲ್ಲ. ಆದುದರಿಂದ ಅವನಿಗೆ ಇದ್ದುದೆಲ್ಲವನ್ನು ಮಾತ್ರವಲ್ಲ, ಅವನನ್ನು, ಅವನ ಮಡದಿ ಮಕ್ಕಳನ್ನು ಗುಲಾಮರಿಗೆ ಮಾರಿ ಸಾಲ ತೀರಿಸುವಂತೆ ರಾಜ ಜ್ಞಾಪಿಸಿದ. ಆಗ ಆ ಸೇವಕ ರಾಜನ ಕಾಲಿಗೆ ಬಿದ್ದು ಬೇಡಿಕೊಂಡ, ಸ್ವಲ್ಪ ಸಹಿಸಿಕೊಳ್ಳಿ ಸ್ವಾಮಿ, ನಿಮ್ಮ ಸಾಲವನ್ನೆಲ್ಲ ತೀರಿಸಿಬಿಡುತ್ತೇನೆ ಎಂದು ಅಂಗಲಾಚಿದ. ರಾಜನಿಗೆ ಕನಿಕರ ಉಂಟಾಯಿತು. ಆ ಸೇವಕನನ್ನು ಬಿಡುಗಡೆ ಮಾಡಿ ಅವನ ಸಾಲವನ್ನು ಮನ್ನಿಸಿಬಿಟ್ಟ. ಆದರೆ ಅದೇ ಸೇವಕ ಹೊರಗೆ ಬಂದದ್ದೇ ತನಗೆ ಕೇವಲ 100 ಬೆಳ್ಳಿ ಕಾಸು ಸಾಲ ತರಬೇಕಾಗಿದ್ದ ಒಬ್ಬ ಜೊತೆ ಸೇವಕನನ್ನು ಎದುರುಗೊಂಡ. ಅವನನ್ನು ಹಿಡಿದು, ನನಗೆ ಕೊಡಬೇಕಾದ ಸಾಲವನ್ನು ಈಗಲೇ ಕೊಟ್ಟು ತೀರಿಸು ಎಂದು ಕುತ್ತಿಗೆ ಸುತ್ತಿದ. ಆಗ ಆ ಜೊತೆಗಾರ, ಸ್ವಲ್ಪ ಸಹಿಸಿಕೋ, ಕೊಟ್ಟಿಬಿಡುತ್ತೇನೆ ಎಂದು ಕಾಲಿಗೆ ಬಿದ್ದು ಹೇಳಿಕೊಂಡ. ಆದರೂ ಅವನು ಒಪ್ಪಲಿಲ್ಲ. ಅಷ್ಟು ಮಾತ್ರವಲ್ಲ, ಸಾಲ ತೀರಿಸುವ ತನಕ ಆ ಜೊತೆಗಾರನನ್ನು ಸೆರೆಗೆ ಹಾಕಿಸಿದ. ಇದೆಲ್ಲವನ್ನು ಕಂಡ ಇತರ ಸೇವಕರು ಬಹಳವಾಗಿ ನೊಂದುಕೊಂಡರು. ರಾಜನ ಬಳಿಗೆ ಹೋಗಿ ನಡೆದದೆಲ್ಲವನ್ನು ವರದಿ ಮಾಡಿದರು. ರಾಜನು ಅವನನ್ನು ಕರೆಯಿಸಿ, ಏನೋ ನೀಚ, ನೀನು ಬೇಡಿಕೊಂಡಿದ್ದರಿಂದ ಪೂರ್ತಿ ಸಾಲವನ್ನು ನಾನು ಮನ್ನಾ ಮಾಡಿದೆ. ನಾನು ನಿನಗೆ ದಯ ತೋರಿಸಿದಂತೆ ನೀನು ನಿನ್ನ ಜೊತೆಗಾರನಿಗೆ ದಯ ತೋರಿಸಬೇಕಿತ್ತು ಅಲ್ಲವೇ ಎಂದು ಸಿಟ್ಟುಗೊಂಡ. ಬಳಿಕ ತನಗೆ ಬರಬೇಕಾಗಿದ್ದ ಸಾಲವನ್ನು ತೀರಿಸುವವರೆಗೂ ಅವನನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸಿದ. ನಿಮ್ಮಲ್ಲಿ ಪ್ರತಿಯೊಬ್ಬರೂ ತನ್ನ ಸಹೋದರನನ್ನು ಮನಪೂರ್ವಕವಾಗಿ ಕ್ಷಮಿಸಬೇಕು, ಇಲ್ಲದಿದ್ದರೆ ಸ್ವರ್ಗದಲ್ಲಿರುವ ನನ್ನ ತಂದೆ ನಿಮಗೆ ಇದರಂತೆಯೇ ಮಾಡುವರು ಎಂದರು. ಆ ವಿಷಯಗಳನ್ನು ಹೇಳಿಯಾದ ಮೇಲೆ ಯೇಸು ಗಲಿಲಾಯವನ್ನು ಬಿಟ್ಟು ಜೋರ್ಡಾನ್ ನದಿಯ ಆಚೆ ಕಡೆ ಇದ್ದ ಜುದೇಯ ಪ್ರಾಂತ್ಯಕ್ಕೆ ಬಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಮಗನೊಬ್ಬನು ತಂದೆ ಬಳಿ ಹೋಗಿ, ಅಪ್ಪ, ನನಗೆ ತುಂಬ ಕೋಪ ಬರ್ತಾ ಇದೆ, ನನಗೆ
ನನಗೆ ತಡೆಯೋಕ್ಕೆ ಆಗಲ್ಲ, ಬಹುಬೇಗ ನನಗೆ ಕೋಪ ಬರುತ್ತೆ. ಏನು ಮಾಡಲಿ? ಯಾವ ರೀತಿ ಅದನ್ನು ನಾನು ಹತೋಟಿಗೆ ತರಲು ಸಾಧ್ಯ ಎಂದು ನನ್ನ ಅಪ್ಪನನ್ನು ಕೇಳಿದ. ಅಪ್ಪನು ಆ ಒಂದು ಚೀಲ ಅವನ ಕೈ ಕೊಟ್ಟು ಅದರಲ್ಲಿ ಆಣಿಗಳಿದ್ದವು. ಆಣಿಗಳು ಕೈಗೆ ಒಂದು ಸುತ್ತಿಗೆ ಕೊಟ್ಟು, ನಿಮಗೆ ಯಾವಾಗೆಲ್ಲ ಕೋಪ ಬರ್ತದೋ ಈ ಚೀಲದಲ್ಲಿರೋ ಒಂದು ಆಣಿ ಎತ್ಕೋ, ನಮ್ಮ ತೋಟದ ಮನೆಯ ಬಾಗಿಲಿಗೆ ಬಡಿ. ಒಂದರಿಂದ ಎಷ್ಟು ಕೋಪ ಬರ್ತದೋ ಒಂದೊಂದು ಆಣಿ ಎತ್ಕೋ, ಆ ತೋಟದ ಮನೆ ಬಾಗಿಲಿಗೆ ಬಡಿ. ಅವನ ತಂದೆ ಹೇಳಿದ ಪ್ರಕಾರ ತನಗೆ ಕೋಪ ಬಂದಾಗೆಲ್ಲ ಆಣಿ ಎತ್ತಿ ಆ ತೋಟದ ಬಾಗಿಲಿಗೆ ಹೋಗ್ತಾ ಇದ್ದ. ಒಂದು ದಿವಸ 10, ಒಂದು ದಿವಸ 15, ಒಂದು ದಿವಸ 13, ಇದೇ ರೀತಿ ಕಾಲಕ್ರಮೇಣ ಅವನು 13 ಇದ್ದದ್ದು 10 ಆಯಿತು, 10 ಇದ್ದದ್ದು 8 ಆಯಿತು, 8 ಇದ್ದದ್ದು 4 ಆಯಿತು, 4 ಇದ್ದದ್ದು 3 ಆಯಿತು. ಕೊನೆಗೆ ಒಂದಿನ ಏನೋ ಅವನು ಹಾಗೆ ಹೊಡಿಲೇ ಇಲ್ಲ. ಅಂದರೆ ನಾನು ಇವತ್ತು ಕೋಪ ಮಾಡಿಕೊಂಡಿಲ್ಲ. ತಕ್ಷಣ ತಂದೆ ಬಳಿ ಹೇಳ್ತಾನೆ, ಅಪ್ಪ, ಈಗ ನಾನು ಕೋಪವನ್ನು ಹತೋಟಿಗೆ ತಂದುಕೊಂಡಿದ್ದೇನೆ ನೋಡಿ, ಈಗ ನನ್ನ ಹಾಗೆ ಹೊದಿಲ್ಲ. ಬಹುಶಃ ಇದೇ ರೀತಿ ನಾನು ಹತೋಟಿಯಲ್ಲಿ ಇಟ್ಕೊಳ್ಳಲು ಸಾಧ್ಯ ಎಂದು ಅವನು ಅಪ್ಪನ ಹತ್ರ ಹೇಳ್ತಾನೆ. ಒಳ್ಳೆಯದಾಗಿ, ಸಭಾಷ್. ಈಗ ನಿಮಗೆ ಇನ್ನೊಂದು ಕಾರ್ಯವನ್ನು ನೀಡ್ತೇನೆ. ಏನಂದ್ರೆ, ನಿನ್ನ ಜೀವನದಲ್ಲಿ ಅಥವಾ ನಿನ್ನ ದಿನನಿತ್ಯದ ಕಾರ್ಯಕ್ರಮದಲ್ಲಿ ಯಾವಾಗ ನಿನಗೆ ಕೋಪ ಬಂದು ಅದನ್ನು ನಾನು ತಣ್ಣಗೆ ಮಾಡಿಕೊಳ್ತೇನೆ, ನಾನು ಕಂಟ್ರೋಲ್ ಮಾಡಿಕೊಳ್ತೇನೆ ಅನ್ನುವ ಸಂದರ್ಭದಲ್ಲಿ ಅಲ್ಲಿ ಹೊಡೆದಿರುವ ಹಾನಿಯನ್ನು ತಿತ್ತು. ಅವನು ಕಾಲಕ್ರಮೇಣ ಕೋಪ ಬರ್ತದೆ, ಅದನ್ನು ಕಮ್ಮಿ ಮಾಡಿಕೊಂಡು ತೋರಿಸ್ತೇನೆ, ಅದನ್ನು ಹಾಗೆಯೇ ಅವನು ದಬ್ಬಿಡಲು ಅವನು ಬೇಡಿಸುವಾಗ ಹೋಗಿ ಒಂದು ಆಣೆ ಇಟ್ಟಿದ್ದಾನೆ. ಕಾಲಕ್ರಮೇಣ ಆ ಡೋರ್ ಮೇಲೆ ಹೊಡೆದಿದ್ದ, ಬಾಗಿಲ ಮೇಲೆ ಹೊಡೆದಿದ್ದ ಎಲ್ಲ ಆಣೆಗಳು ಖಾಲಿ. ಅವರಪ್ಪನ ಹತ್ರ ಹೋಗಿ ಹೇಳ್ತಾನೆ, ಬನ್ನಿ ನೋಡಿ, ಈಗ ಎಲ್ಲ ಆಣೆಗಳನ್ನು ನಾನು ಕಿತ್ತಿದ್ದೇನೆ. ಅಂದರೆ ಕೋಪವನ್ನು ಸಂಪೂರ್ಣವಾಗಿ ನಾನು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಆಗ ತಂದೆ ಹೇಳ್ತಾರೆ, ಅವರು ಮಗನೇ, ನಿನ್ನ ಕೋಪ ಬಂದಾಗ ಇಲ್ಲಿ ಆಣೆ ಹೊಡೆದೆ. ಕೋಪವನ್ನು ನಿಯಂತ್ರಣಗೊಳ್ಳುವಾಗ ಆ ಹಾನಿಯನ್ನು ಕಿತ್ತಿದೆ. ಎಲ್ಲೋರಿಗೆ ಯಾವುದೂ ಒಂದು ಹಾನಿಯೂ ಇಲ್ಲ. ಆದರೆ ಆ ಡೋರ್ ಮೇಲಿರುವ ಮಾರ್ಕ್, ಆ ಹಾನಿಯಿಂದ ಆದಂತಹ ಮಾರ್ಕನ್ನು ಯಾರು ಹೋಗಲಾಡಿಸ್ತಾರೆ? ಯಾರು ಹೋಗಲಾಡಿಸ್ತಾರೆ? ಯಾರು? ಹಾಗಾಗಿ ನೀನು ಕೋಪ ಮಾಡಿಕೊಂಡು ಒಂದು ಹಾನಿ ಮಾಡುವಾಗ ಅದನ್ನು ನಾವು ಸರಿಪಡಿಸಲು ಯಾರಿಂದಲೂ ಸಾಧ್ಯ ಎಂದು ಆ ತಂದೆ ಮಗನಿಗೆ ಒಂದು ಬುದ್ಧಿ ಮಾಡಿದೆ. ಇಲ್ಲಿರೋ ನಮ್ಗೆ ಯಾರು ಕೋಪ ಮಾಡಲ್ಲ, ಕೈ ಎತ್ತಿ ನೋಡೋಣ. ಯಾವತ್ತೂ ಒಂದು ದಿವಸ ನನ್ನ ಜೀವನದಲ್ಲಿ ನಾನು ಕೋಪನೇ ಮಾಡ್ಕೊಂಡಿಲ್ಲ ಅನ್ನೋರು ಯಾರು ಕೈಯಲ್ಲಿ? ಎಲ್ಲರೂ ಕೋಪ ಮಾಡ್ತಾರೆ. ಆದರೆ ಕೋಪ ಮಾಡಿಕೊಳ್ಳೋದು ದೊಡ್ಡದಲ್ಲ. ಆ ಕೋಪದಿಂದ ಆಗುವಂಥ ಹಾನಿಯನ್ನು ಎಷ್ಟರ ಮಟ್ಟಿಗೆ ನಾವು ತಡೆ ಹಿಡಿತೇವೆ ಅದು ಬಹಳ ಮುಖ್ಯ. ನಮ್ಮ ಕೋಪದಿಂದ ನಾವು ಹಾನಿಯನ್ನು ತರಬಾರದು, ಇನ್ನೊಬ್ಬರಿಗೆ ಹಾನಿಯನ್ನು ಮಾಡಬಾರದು ಎನ್ನುವುದನ್ನು ಎಂದಿಗೂ ನಾವು ಮರೆಯಬಾರದು. ಇಂದಿನ ಶುಭ ಸಂದೇಶವನ್ನು ನೋಡುವಾಗ ಕ್ಷಮೆಯ ಬಗ್ಗೆ ತಿಳಿಸಲಾಗಿದೆ. ಕ್ಷಮಿಸುವುದು ಸುಲಭ. ನನ್ನ ವಿರುದ್ಧ ತಪ್ಪು ಮಾಡಿದ್ದಾನೆ, ನನ್ನ ವಿರುದ್ಧ ಅನ್ಯಾಯ ಮಾಡಿದ್ದಾನೆ, ನನ್ನ ಹೆಸರು ಕೆಡಿಸಿದ್ದಾನೆ, ಇಲ್ಲ ಸಲ್ಲದನ್ನು ಹೇಳಿಕೊಂಡು ಅವನು ತಿರುಗಿದ್ದಾನೆ, ಇಂಥವನನ್ನು ನಾನು ಕ್ಷಮಿಸಲು ಸಾಧ್ಯ.
ವಿರುದ್ಧ ಅಥವಾ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುತ್ತಾ ಅವನು ನನ್ನ ವಿಶೇಷವಾಗಿ ತೇಜೋಮಯ ಮಾಡುತ್ತಿದ್ದಾನೆ, ನನ್ನ ಹೆಸರಿಗೆ ಧಕ್ಕೆ ತರ್ತಾ ಇದ್ದಾನೆ, ಇಂಥವರನ್ನು ನಾನು ಕ್ಷಮಿಸಲು ಸಾಧ್ಯ. ಆದರೆ ನಿನ್ನ ಶುಭ ಸಂದೇಶ ನಮ್ಮೆಲ್ಲರಿಗೂ ಒಂದು ಸಂದೇಶವನ್ನು. ಮೊದಲನೆಯದಾಗಿ ಎಷ್ಟು ಬಾರಿ ನಾವು ಕ್ಷಮಿಸಬೇಕು. ಇದರ ಶುಭ ಸಂದೇಶ ಪೇತ್ರನು ಬಂದು ಯೇಸು ಕ್ರಿಸ್ತನಿಗೆ, ಸ್ವಾಮಿ ಎಷ್ಟು ಸರಿ ನಾನು ನನ್ನ ಸಹೋದರನನ್ನು ಕ್ಷಮಿಸಬೇಕು? ಸಾಧಾರಣವಾಗಿ ಯಹೂದ್ಯರ ಪದ್ಧತಿ ಪ್ರಕಾರ 7 ಸರಿ ಕ್ಷಮಿಸಬೇಕು. ಆದರೆ ಈ ಪೇತ್ರನು ಯೇಸು ಕ್ರಿಸ್ತನ ಬಳಿ ಹೋಗಿ ಇನ್ನೂ ಹೆಚ್ಚಾಗಿ ಎಷ್ಟು ಸರಿ ನಾನು ಕ್ಷಮಿಸಬೇಕು? 7 ಸರಿನಾ 70 ಸರಿನಾ? ಆಗ ಯೇಸು ಕ್ರಿಸ್ತ ಹೇಳ್ತಾರೆ, 7 ಸರಿ ಮಾತ್ರವಲ್ಲ, 70 ಸರಿ. ಅಂದರೆ ಅದನ್ನು ಮನಸ್ಸಿಗೆ ನೀನು ಕೌಂಟ್ ಮಾಡ್ಕೊಂಡಿರ್ಬೇಡ, ಎಣಿಕೆ ಮಾಡಬೇಡ. ಎಣಿಕೆ ಮಾಡುವಂಥದ್ದಲ್ಲ ಕ್ಷಮೆ. ಅದಕ್ಕೋಸ್ಕರ ಎಣಿಕೆ ಬೇಡ ಎಂದು ಮೊದಲು ಯೇಸು ಕ್ರಿಸ್ತರು ತಿಳಿಸ್ತಾರೆ. ಎರಡನೇದಾಗಿ ಯೇಸು ಕ್ರಿಸ್ತರು ಒಂದು ಸಾಮರ್ಥ್ಯವನ್ನು ಹೇಳ್ತಾರೆ. ಏನ್ ಸಾಮರ್ಥ್ಯ ಹೇಳ್ತಾರೆ? ಒಬ್ಬ ವ್ಯಕ್ತಿ ರಾಜನಿಂದ ಒಂದು 10,000 ಸಾಲ ಮಾಡಿದ್ದಾನೆ. 10,000 ತಾಲೆಂಟ್ ಅವನು ಸಾಲ ಮಾಡಿದ್ದಾನೆ. ರಾಜ ಅವನನ್ನು ಕರೆಸಿ, ಎಲ್ಲೋ ಕಾಸು ಕೊಡೋ, ಯಾವಾಗ ತೀರಿಸ್ತೀಯಾ ಎನ್ನುವಾಗ ಅವನು ರಾಜನ ಕಾಲಿಗೆ ಬಿದ್ದು, ದಯವಿಟ್ಟು ಸ್ವಲ್ಪ ಕಾಲ ಕೊಡಿ. ಆದರೆ ಇದು ಒಂದು ಸಾಮರ್ಥ್ಯವನ್ನು ನೋಡುವಾಗ ರಾಜ ಹೇಳಲು, ಹೋಗು, ನಿಮ್ಗೊಂದು ವರ್ಷ ಕಾಲ ಕೊಡ್ತೀನಿ ಅಂತ ಹೇಳಿಲ್ಲ, ಸರಿ 1 ತಿಂಗಳು ಕಾಲ ಕೊಡ್ತೀನಿ ಹೋಗು ಅಂತ ಹೇಳಿಲ್ಲ. ಬದಲಾಗಿ ಅವನು ಕಾಲಿಗೆ ಬಿದ್ದ ಕಾರಣ ಆ ರಾಜ ಹೇಳ್ತಾನೆ, ಹೋಗು, ನಿನ್ನ ಎಲ್ಲ ಇದನ್ನು ನಾನು ಮನ್ನಿಸಿದ್ದೇನೆ. ಕಾಲಾವಕಾಶ ಕೊಡಲಿಲ್ಲ, ಸಂಪೂರ್ಣವಾಗಿ ಮನ್ನಿಸಿದ್ದೇನೆ, ಹೋಗು ಎಂದು ಅವನು ಕಳಿಸ್ತಾನೆ. ಅಂದರೆ ರಾಜನ ಕಾಲ ಕೊಡಲಿಲ್ಲ, ಕಾಲಾವಕಾಶ ಕೊಡಲಿಲ್ಲ, ಹೋಗು, ನಿನ್ನ ಸಕಲ ಸಾಲವನ್ನು ನಾನು ಮನ್ನಿಸಿದ್ದೇನೆ. ಮೂರನೇದಾಗಿ ಆ ಸಾಲವನ್ನು ಪಡೆದ ಈ ವ್ಯಕ್ತಿ ಹೊರಗಡೆ ಬಂದ ತಕ್ಷಣ ಇನ್ನೊಬ್ಬ ಅವರಿಗೆ ಸಾಲ ಕೊಡಬೇಕು. ಅವನ ಬಳಿ ಹೋಗಿ ಅವನು ಎಷ್ಟು ಚಿಲ್ಲರೆ 100 ರೂಪಾಯಿ ಕೊಡಬೇಕು, ಅವನ ಕುತ್ತಿಗೆ ಎಷ್ಟು ಕೊಡಬೇಕ, ಇವಾಗ ಕೊಡು ನನಗೆ, ಇಲ್ಲಾಂದ್ರೆ ನಾನು ಸೆರೆಮನೆಗೆ ಹಾಕ್ತೀನಿ ಎಂದು ಅವನನ್ನು ಪೀಡಿಸ್ತಾನೆ. ಕೇವಲ ಅವನು ಪಡೆದದ್ದು ಸಾಲ ಮನ್ನಾ ಎಷ್ಟಿತ್ತು, ಇವನು ಚಿಲ್ಲರೆ 100 ರೂಪಾಯಿಗೋಸ್ಕರ ಅವನನ್ನು ಹಿಂಸೆಗೆ ಒಳಪಡಿಸ್ತಾನೆ, ಅವಮಾನಕ್ಕೆ ಒಳಪಡಿಸ್ತಾನೆ. ಅಂದರೆ ಕೊನೆಯದಾಗಿ ರಾಜ್ಯಕ್ಕೆ ನೀನು ಇಷ್ಟೆಲ್ಲ ನಾನು ಕ್ಷಮಿಸಿದ್ದೇನೆ. ಚಿಲ್ಲರೆ 100 ರೂಪಾಯಿಗೂ ನೀನು ಕ್ಷಮಿಸಕ್ಕಾಗಲಿಲ್ಲ. ನಾನು ನಿನಗೆ ಯಾವ ರೀತಿ ದಯ ತೋರಿಸ್ನೋ ಅದೇ ರೀತಿ ನೀನು ಅವನಿಗೆ ದಯ ತೋರಿಸ್ಬೇಕಾಗುತ್ತಲ್ಲ ಎಂಬ ಪ್ರಶ್ನೆಯನ್ನು ಆ ರಾಜ ಸಹೋದರ ಸಹೋದರಿಯರೇ, ಇದು ಬಹುಶಃ ನಮ್ಮ ಜೀವನಕ್ಕೆ ಅದ್ಭುತಕರವಾದ ಒಂದು ಸಂದೇಶ. ನಮ್ಮ ಜೀವನದಲ್ಲಿ, ಅದು ಈ ಆಧುನಿಕ ಜಗತ್ತಿನಲ್ಲಿ ಎಲ್ಲರೂ ಓಡ್ತಾ ಇದ್ದಾರೆ. ಎಲ್ಲರೂ ಒಂದಲ್ಲ ಒಂದು ರೀತಿಯ ಸ್ಪರ್ಧೆಯಲ್ಲಿ ಗುರಿಯಾಗಿದ್ದಾರೆ. ಓಡಲಿದ್ದಾರೆ ಇಲ್ಲ. ನಾವು ಇವತ್ತು ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇತ್ತು, ಆದರೆ ಈ ದಾರಿಯಲ್ಲಿ ಟ್ರಾಫಿಕ್ ಬರಬೇಕು ಅಂತ ಒಂದು ವನವಾಸ. ಎಲ್ಲರೂ ನಾನು ಫಸ್ಟ್ ಹೋಗ್ಬೇಕು, ನಾನು ಮುಂದೆ ಹೋಗ್ಬೇಕು ಹೋಗ್ತಾ ಇದ್ದಾರೆ. ಯಾರಿಗೂ ಕಾಯುವಂತ ತಾಳ್ಮೆ ಇಲ್ಲ, ಯಾರಿಗೂ ಕಾಯುವ ಸಹನೆ ಇಲ್ಲ. ಎಲ್ಲರೂ ಹೋಗ್ತಾರೆ, ಎಲ್ಲರೂ ಹೋಗ್ತಾ ಇದ್ದಾರೆ, ನಾನು ಮೊದಲು. ಅದರ ಪರಿಣಾಮ ಟ್ರಾಫಿಕ್ ಜಾಮ್. ಇನ್ನು ಎರಡನೆಯದಾಗಿ ಈ ಟ್ರಾಫಿಕ್ ಜಾಮ್ ಏಕಾಗ್ತದೆ ಅಂದರೆ ಸರಿಯಾದ ಕಾನೂನು ಪಾಲಿಸದೇ ಇದ್ದಾಗ ಈ ಟೂ ವೀಲರ್ ಎಲ್ಲಂದ್ರೆ ಅಲ್ಲಿ ಹೋಗ್ತಾರೆ, ಆಟೋಗಳು ಯಾವ ಸಂಸ್ಥೆ ಸಾಕು ಹೋಗ್ತಾರೆ, 4 ವೀಲರ್ ಮಾತ್ರ ನಿಂತ ಜಾಗದಲ್ಲಿ ನಿಂತ್ಕೊಳ್ಳೋದು. ಸಹನೆ ಇಲ್ಲ, ಸ್ವಲ್ಪ ಜಾಗ ಬಿಟ್ಟರೆ ಸಾಕು, ಎಲ್ಲರೂ ಅಲ್ಲಿ ಮುಖ್ಯ ಅವ್ರು ಹೋಗ್ಬೇಕು. ಹಾಗಾಗಿ ಅದು ಎರಡನೇ ಕಾರಣ ಟ್ರಾಫಿಕ್ ಜಾಮ್. ಯಾರಿಗೂ ಸಾಧನೆ ಇಲ್ಲ, ತಾಳ್ಮೆನೇ ಇಲ್ಲ, ಏನಿಲ್ಲ. ಯಾಕಂದರೆ ನಾನು ಹೋಗ್ಬೇಕು, ನಾನು ಮುಂದೆ ಈ ರೀತಿಯ ಕಾರಣದಿಂದ ಈ ದಿನ ಜಗತ್ತಲ್ಲಿ, ಈ ದಿನ ಬೆಂಗಳೂರು ವಾತಾವರಣ ಈ ರೀತಿ ಇದೆ. ಕೆಲವರಿಗೆ ಎಷ್ಟು ಕೋಪ ಬರ್ತದೆ ಅಂದರೆ ಗಾಡಿನ ಸೈಡ್ ಹಾಕೊಂಡು ನಾನು ನಡ್ಕೊಂಡು ಹೋಗ್ತೀನಿ ಅನ್ನೋ ಕೋಪ ಒಂದು ಸರಿ ಬರ್ತದೆ.
ಯಾಕೆ ತಾನೇ ಈಚೆ ಬರ್ತೀನೋ ಸ್ವಾಮಿ ಅನಿಸ್ತದೆ ಒಂದೊಂದ್ಸಲಿ ಬೆಳಿಗ್ಗೆ ಹೋಗ್ಬಿಡೋಣ 6 ಗಂಟೆಗೆ, ರಾತ್ರಿ 11 ಗಂಟೆ ಮೇಲೆ ಈಚೆ ಬರೋಣ. ಅಂದರೆ ಮನುಷ್ಯನಿಗೆ ಅಷ್ಟು ಕೋಪ, ಎಲ್ಲದರಲ್ಲಿ ಕೋಪ ಖಂಡಿತವಾಗಿರ್ತದೆ. ಆದರೆ ನಾವು ಕೇವಲ ಕೋಪಿಷ್ಟರು ಮಾತ್ರವಾಗಿರದೆ ಮತ್ತೊಬ್ಬರಿಗೆ ದಯ ತೋರಿಸುತ್ತಾ ಕ್ಷಮೆ ನೀಡುವಂತಹ ಮನೋಭಾವವನ್ನು ನಾವು ಬೆಳೆಸಿಕೊಳ್ಳಬಹುದು. ಏನ್ ಮಾಡಬಹುದು ನಮ್ಮ ಜೀವನದಲ್ಲಿ? ಮೊದಲನೇದಾಗಿ ನಮ್ಮ ವಿರುದ್ಧ ಯಾರೇ ತಪ್ಪು ಮಾಡಿದ್ದರೂ ಸರಿ, ನಮ್ಮ ವಿರುದ್ಧ ಯಾರೇ ಪಾಪಗಳನ್ನು ಮಾಡಿದ್ದರೂ ಸರಿ, ಎಣಿಸ್ಕೋಬೇಡಿ. ಇವನು ಇದೇ ಇಲ್ಲ, ಇವತ್ತು ನಿನ್ನೆ ಹಂಗಂದ, ಮೊನ್ನೆ ಹೀಗಂದ, ಅವ್ರು ಹಾಗಂದ್ರು, ಎಲ್ಲವನ್ನು ಎಣಿಕೆ ಮಾಡಬೇಡಿ. ಯಾವಾಗ ನಾವು ಒಂದೊಂದು ಎಣಿಕೆ ಮಾಡ್ತಾ ಇರ್ತೀವೋ ಅದನ್ನು ನಾವು ಇಲ್ಲಿ ಕುಂತಾ ಇದ್ದೀವಿ. ಎಣಿಕೆ ಮಾಡಬೇಡಿ. ತಪ್ಪುಗಳನ್ನು, ನಮ್ಮ ವಿರುದ್ಧ ಮಾಡಿರುವ ಪಾಪಗಳನ್ನು ಎಣಿಕೆ ಮಾಡಬೇಡಿ. ಯಾವಾಗ ನಾವು ಎಣಿಕೆ ಮಾಡಲು ಪ್ರಾರಂಭಿಸ್ತೇವೋ ಆಗ ನಮ್ಮ ಹೃದಯದ ಭಾರ ಹೆಚ್ಚಾಗ್ತದೆ. ಇನ್ನು ಎರಡನೆಯದಾಗಿ, ಯೇಸು ಕ್ರಿಸ್ತನ ಶುಭ ಸಂದೇಶದಲ್ಲಿ ಹೇಳುವುದು, ಮೊದಲು ಅವರು ಹೇಳೋದು ನೀವು ಕ್ಷಮೆ ನೀಡು ಅಂತ ಹೇಳ್ತಾ ಇಲ್ಲ. ಮೊದಲನೇದಾಗಿ ಅವರು ಹೇಳ್ತಾ ಇರೋದು ದಯೆ ತೋರಿಸು. ನಾನು ನಿನಗೆ ದಯೆ ತೋರಿಸಿದೆ ಅಲ್ವಾ, ಅದೇ ರೀತಿ ನೀನು ಇನ್ನೊಬ್ಬರಿಗೆ ದಯೆ ನಮಗೆ ಮೊದಲು ಪ್ರಾರಂಭಬೇಕಾದ ಹೆಜ್ಜೆ. ಯಾರು ಎಷ್ಟೇ ಮಾಡಿದರೂ ಸರಿ, ನಾವು ಮೊದಲು ದಯೆ ತೋರಬೇಕು. ದಯೆ ತೋರಿದಾಗ ಅಲ್ಲಿಂದ ಪ್ರಾರಂಭ. ಇನ್ನು ಮೂರನೇದಾಗಿ, ಯಾರು ನನ್ನ ವಿರುದ್ಧ ತಪ್ಪು ಮಾಡಿದ್ದಾರೆ, ನನ್ನ ವಿರುದ್ಧ ಪಾಪ ಮಾಡಿದ್ದಾರೆ ಎನ್ನುವಾಗ ಅವನು ಕ್ಷಮೆ ಕೇಳೋವರೆಗೂ ನಾನು ಅವನ ಜೊತೆ ಮಾತಾಡಲ್ಲ. ಅವನು ಬಂದು ನನಗೆ ಸಾರಿ ಅನ್ನೋವರೆಗೂ ನಾನು ಅವನ ಜೊತೆ ಮಾತಾಡಲ್ಲ. ಅವ್ರ ಮನೆಗೆ ನಾನು ಹೋಗಲ್ಲ, ಅವ್ರ ಫಂಕ್ಷನ್ಗೆ ನಾನು ಹೋಗಲ್ಲ ಎನ್ನುವ ರೀತಿ ನಾನು ಇರಬಾರ್ದು. ಆ ರೀತಿ ಇರಬಾರ್ದು. ಇನ್ನೊಬ್ಬರು ಸಾರಿ ಕೇಳೋವರೆಗೂ, ಇನ್ನೊಬ್ಬರು ಕ್ಷಮೆ ಕೇಳೋವರೆಗೂ ನಾವು ಕಾಯ್ತಾರೆ. ನಾವು ಕ್ಷಮಿಸಲು ಮುಂದಾಗಬೇಕು. ನಾವು ಮತ್ತೊಬ್ಬರನ್ನು ಕ್ಷಮಿಸಲು ಮುಂದಾಗುವಾಗ ದೇವರ ಕ್ಷಮೆಗೆ ನಾವು ಪಾತ್ರರಾಗ್ತೇವೆ. ಇನ್ನು ಮೂರನೇದಾಗಿ, ಯಾಕೆ ನಾವು ಕ್ಷಮಿಸಬೇಕಂದ್ರೆ, ದೇವರ ಕ್ಷಮೆಯನ್ನು ನಾವು ಯಾಕೆ ಇಟ್ಕೊಳ್ಬೇಕು. ಇವಾಗ ನಾವು ಒಬ್ಬರ ಪಾಪವನ್ನು ಎಣಿಕೆ ಮಾಡ್ಕೊಂಡಿದ್ದಾಗ, ಇವು ನಾವು ಕಣ್ಣು ಮಾಡ್ದ, ಓದುವ ಹಿಂಗೆ ಹೇಳ್ದ, ಆಚೆವಾರ ಹಿಂಗೆ ಹೇಳ್ದ, ಓದ್ತೀನಿ ಹಿಂಗೆ ಹೇಳ್ದ, ಎಣಿಕೆ ಮಾಡಿಕೊಂಡಿರುವಾಗ, ಹಾಗಾದ್ರೆ ದೇವರು ನನ್ನ ಪಾಪಗಳನ್ನು ಎಷ್ಟು ಎಣಿಕೆ ಮಾಡಬಹುದು? ನನ್ನ ವಿರುದ್ಧ 4 ತಪ್ಪು ಮಾಡಿದ್ದಾನೆ ಈ ವ್ಯಕ್ತಿ, ಆದರೆ ನಾನು ದೇವರ ವಿರುದ್ಧ ಎಷ್ಟು ತಪ್ಪು ಮಾಡಿದ್ದೇನೆ, ಇನ್ನು ದೇವರು ಎಷ್ಟು ಎಣಿಸ್ಬೇಕು? ಎಷ್ಟೆಲ್ಲ ಎಣಿಸ್ತಾ ಇರ್ಬೋದು ನನ್ನ ಬಗ್ಗೆ. ಅದಕ್ಕೋಸ್ಕರ ಎಣಿಕೆ ಬೇಡ. ಎರಡನೆಯದಾಗಿ, ನಾನು ಪಾಪಗಳನ್ನು, ಬೇರೆಯವರ ಪಾಪಗಳನ್ನು ಕ್ಷಮಿಸುವಾಗ ದೇವರ ಕ್ಷಮೆಗೆ ನಾನು ಪಾತ್ರನಾಗ್ತೇನೆ. ನಾವು ಯಾವ ರೀತಿಯಲ್ಲಿ ಮತ್ತೊಬ್ಬರನ್ನು ಕ್ಷಮಿಸ್ತೇನೋ ಅದೇ ರೀತಿಯಲ್ಲಿ ದೇವರು ನನ್ನನ್ನು ಕ್ಷಮಿಸಲು ಮುಂದಾಗುತ್ತಾರೆ. ಅದನ್ನು ನಾವು ಮನಸ್ಸಲ್ಲಿಟ್ಟುಕೊಳ್ಳಬೇಕು. ಇನ್ನು ಪ್ರಿಯ ಸಹೋದರ ಸಹೋದರಿ, ಹಲವಾರು ಬಾರಿ ಹೋಗಪ್ಪ ನಿನ್ನನ್ನು ಕ್ಷಮಿಸಿದ್ದೇನೆ ಅಂತ ಹೇಳ್ಬಿಡ್ತೀವಿ, ಆದರೆ ಹೃದಯದಲ್ಲಿ ಮಾತ್ರ ಆ ಜ್ವಾಲೆ ಉಳಿತಾ ಇರುತ್ತೆ. ಅದು ಮನುಷ್ಯ ಸ್ವಭಾವ. ಆದರೆ ನಾವು ಮನುಷ್ಯ ಸ್ವಭಾವದಿಂದ ಒಂದು ಹೆಚ್ಚು ಮೇಲೋಗಿ ದೈವ ಸ್ವಭಾವವನ್ನು ಬೆಳೆಸ್ಕೊಳ್ಬೇಕು. ಖಂಡಿತ ಮನುಷ್ಯ ಸ್ವಭಾವ ಏನಂದರೆ, ನಾನು ಅವನನ್ನು ಮನ್ನಿಸುತ್ತೇನೆ, ಕ್ಷಮಿಸ್ತೇನೆ, ಆದರೆ ಮತ್ತೊಮ್ಮೆ ಅವನನ್ನು ನೋಡುವಾಗ ಅಲ್ಲಿ ಬರುವಂತ ಕೋಪ ಮತ್ತೊಮ್ಮೆ ಬರ್ತದೆ. ಆ ಸಮಯದಲ್ಲಿ ವಿಶೇಷವಾಗಿ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಅನುಭವಿಸಿದ ಯಾತನೆಯನ್ನು ನಾವು ಸ್ಮರಿಸ್ತೇವೆ. ಕೋಪ ಬರುವ ಸಂದರ್ಭದಲ್ಲಿ ಯಾರಿಗಾಗಿ ಯೇಸು ಕ್ರಿಸ್ತನು ಸಾವನ್ನು ಅನುಭವಿಸಿದರು, ಯಾರಿಗಾಗಿ ಶಿಲುಬೆ ಮೇಲೆ ಅವರು ಮರಣ ಹೊಂದಿದರು, ಆ ಶಿಲುಬೆ ಮರಣ ಸಮಯದಲ್ಲಿಯೂ ಕೂಡ, ಆ ನೋವಿನ ಸಂದರ್ಭದಲ್ಲಿಯೂ ಕೂಡ ತಂದೆ ಇವರನ್ನು ಕ್ಷಮಿಸಿ ತಾವು ಏನು ಮಾಡುತ್ತಿದ್ದಾರೆ ಎಂದು ಇವರು ಅರಿಯರು ಎಂಬ ಆ ಉನ್ನತವಾದ ಮಾದರಿಯನ್ನು, ಪಾಠವನ್ನು ನಮಗೆ ಕಲಿಸಿರುವಾಗ ಕ್ಷಮಿಸಲು ಮುಂದಾಗುವ ಕಷ್ಟ, ಖಂಡಿತ ಕಷ್ಟ. ಆದರೆ ಪ್ರಯತ್ನ ಮಾಡಬೇಕು. ಆದಷ್ಟು ಮಟ್ಟಿಗೆ ಕ್ಷಮಿಸಲು ಮುಂದಾಗಬೇಕು. ಕ್ಷಮಿಸುವ ಆ ಗುಣವನ್ನು ನಾವು ಹೊಂದುವಾಗ ದೇವರ ಆಶೀರ್ವಾದವನ್ನು ಹೆಚ್ಚಾಗಿ ನಾವು ಅನುಭವಿಸ್ತೇವೆ. ಪ್ರಿಯ ಸಹೋದರ ಸಹೋದರಿ, ಸಂತ ಜಾನ್ ಮರಿಯ
ಜೀವನ ಒಂದು ಕ್ಷಮೆಯ ಜೀವನವಾಗಿದೆ. ಎಷ್ಟೋ ಜನರು ಅವ್ರನ್ನ ಅಪಾರ್ಥ ಮಾಡಿಕೊಂಡು, ಎಷ್ಟೋ ಜನರು ಅವರನ್ನು ಏನೋ ಇವನು ಯಾವ ಲಾಯಕ್ಕಿಲ್ಲ, ಇವನು ಯಾವ ಕೆಲಸಕ್ಕೂ ಪ್ರಯೋಜನ ಇಲ್ಲ, ಯಾವ ಬುದ್ಧಿನೂ ಇಲ್ಲ ಇವನಿಗೆ, ಯಾವ ಯೋಚನೆಯೂ ಇವನಿಗೆ ಇಲ್ಲ, ಇವನು ಏನಕ್ಕೂ ಸರಿ ಹೋಗಲ್ಲ ಎನ್ನುವ ಕಾರಣದಿಂದ ಒಂದು ಗ್ರಾಮಕ್ಕೆ ಒಂದು ವಿಚಾರ ನೀಡಲಾಗುತ್ತೆ. ಆದರೆ ಅವರ ಜೀವನ ಎಷ್ಟು ಮಾದರಿಯಾಗಿತ್ತು, ಎಷ್ಟು ಒಂದು ರೀತಿಯಲ್ಲಿ ಉದಾಹರಣಮಯವಾಗಿತ್ತು ಅಂದರೆ, ಜನರು ತಂಡೋಪತಂಡವಾಗಿ ದೂರ ದೂರ ಊರುಗಳಿಂದ ಟ್ರೈನ್ಗಳಲ್ಲಿ ಇಟ್ಕೊಂಡು ನೋಡ್ಬರ್ತಾ ಇದ್ದು ಇವರನ್ನು ಮಾತಾಡ್ಸೋಕ್ಕೆ, ಇವರಿಂದ ಆಶೀರ್ವಾದ ಪಡೆಯೋಕ್ಕೆ, ಇವರ ಪಾಪ ನಿವೇದನೆಯನ್ನು ಕೇಳೋದಕ್ಕೆ ಅವರೆಲ್ಲರೂ ದೂರ ದೂರ ದೇಶಗಳಿಂದ ಪ್ರಯಾಣ ಬೆಳೆಸುತ್ತಾ ಒಂದು 5 ನಿಮಿಷ ಅವರ ಹತ್ರ ಮಾತಾಡಿದರೆ ಸಾಕು, ಅವರಿಂದ ಪಾಪ ಕ್ಷಮೆ ಪಡೆದರೆ ಸಾಕು, ಅವರು ನನ್ನ ಪಾಪ ನಿವೇದನೆ ಕೇಳಿದರೆ ಸಾಕು ಎಂಬ ಆತುರದಿಂದ ದೂರ ದೂರ ದೇಶಗಳಿಂದ ಯಾವ ಗ್ರಾಮ, ಯಾರೂ ನೆನೆಸದಂತಹ ಒಂದು ಗ್ರಾಮ, ಯಾರಿಗೂ ಹೆಸರು ಗೊತ್ತಿಲ್ಲದಂಥ ಗ್ರಾಮ, ಆ ಗ್ರಾಮವನ್ನು ಇಡೀ ವಿಶ್ವವೇ ನೋಡುವಂತೆ ಮಾಡಿದಂತಹ ಸಂತ. ಅವರ ಜೀವನ ನಮಗೆ ಆದರ್ಶವಾಗಿದೆ. ಅವರು ತೋರಿಸಿರುವ ಪಾಠ ನಮಗೆ ಒಂದು ರೀತಿಯ ಕಲಿಕೆಯ ಸಾಧನವಾಗಬೇಕು. ಹಾಗಾಗಿ ಈ ಬಲಿಪೂಜೆಯಲ್ಲಿ ಈ ವರಪ್ರಸಾದಕ್ಕಾಗಿ ಪ್ರಾರ್ಥಿಸೋಣ. ನಾವೆಲ್ಲರೂ ಕ್ಷಮಾ ಗುಣಗಳನ್ನು ಬೆಳೆಸಿಕೊಂಡು ಉತ್ತಮ ಕ್ರೈಸ್ತರಾಗಿ ಮಾಡುತ್ತಾ, ನಾವು ಯಾವ ರೀತಿಯಲ್ಲಿ ಕ್ಷಮೆ ನೀಡುವುದರ ಮೂಲಕ ದೇವರ ಕ್ಷಮೆಗೆ ಪಾತ್ರರಾಗುವಂತೆ ಯೇಸುಕ್ರಿಸ್ತರು ಮಾತಾಡ್ತಾರೆ. ಯಾವ ಅಳತೆಯಲ್ಲಿ ನೀವು ಬೇರೆಯವರಿಗೆ ನೀಡುತ್ತೀರೋ ಅದೇ ಅಳತೆಯಲ್ಲಿ ನಾನು ಕೂಡ ನಿಮಗೆ ನೀಡುತ್ತೇನೆ. ಅದನ್ನು ಮನಸ್ಸಲ್ಲಿಟ್ಟುಕೊಂಡು ನಾವು ಬೇರೆಯವರನ್ನು ಕ್ಷಮಿಸೋಣ, ಬೇರೆಯವರಿಂದ ತಪ್ಪು ಮಾಡೋದಕ್ಕಾಗಿ ಪ್ರಾರ್ಥಿಸೋಣ, ಎಲ್ಲಕ್ಕಿಂತ ಹೆಚ್ಚಾಗಿ ಕ್ಷಮಿಸಲು ಮುಂದಾಗೋಣ.
ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿ ನಮ್ಮ ಮತ್ತು ನಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿ ಈ ಬಲಿಯನ್ನು ನಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ಪುನೀತ ಸಂತ ಜಾನ್ ಮರಿಯ ಗೌರವಾರ್ಥ ನಿಮ್ಮ ಪೀಠದ ಮೇಲೆ ನಾವು ತಂದಿಟ್ಟಿರುವ ಈ ಕಾಣಿಕೆಗಳನ್ನು ಅಂಗೀಕರಿಸಿರಿ. ಹೀಗೆ ಪೂಜ್ಯ ರಹಸ್ಯಗಳ ಮೂಲಕ ಅವರನ್ನು ನೀವು ಮಹಿಮೆಪಡಿಸಿದಂತೆ ನಮಗೂ ಕ್ಷಮೆಯನ್ನು ದಯಪಾಲಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನಿಗೆ ಸರ್ವಶಕ್ತನಿಗೆ ದೇವರೇ, ನಾವು ಎಲ್ಲೆಂದೂ ಎಲ್ಲೆಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ಸಂತ ಜಾನ್ ಮರಿಯರವರ ದಿನದಂದು ನಿಮ್ಮ ಧರ್ಮಸಭೆ ಹರ್ಷಪಡುವಂತೆ ಆದೇಶಿಸುತ್ತೀರಿ. ಅಂತೆಯೇ ಅವರ ಪರಿಶುದ್ಧ ಜೀವನದ ಆದರ್ಶದಿಂದ ಅವರನ್ನು ಬಲಪಡಿಸುತ್ತೀರಿ. ಅವರ ಬೋಧನೆಯಿಂದ ಅದನ್ನು ಸುಶುದ್ಧಗೊಳಿಸುತ್ತೀರಿ ಹಾಗೂ ಅವರ ಪ್ರಾರ್ಥನೆಗಳ ಪ್ರಯುಕ್ತ ಅದನ್ನು ಸುರಕ್ಷಿತವಾಗಿ ಕಾಪಾಡುತ್ತೀರಿ. ಆದುದರಿಂದ ದೂತ ಸಂತರ ಸಮೂಹದೊಂದಿಗೆ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪ್ರಭು ನೀವು ನಿಜವಾಗಿ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಆರೋಗ್ಯವು ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬರಿಯಂತೆ ಸುರಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗೆಯೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿ. ಅವರನ್ನು ಬರಾಧೀನ ಮಾಡಲಾದ ಸಮಯದಲ್ಲಿ ಸ್ವೈಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ನೋಡಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ.
ಹಾಗೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿದೆ. ವಿಶ್ವಾಸದ ರಹಸ್ಯ. ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವ ಬೀರುವ ರೊಟ್ಟಿಯನ್ನು ರಕ್ಷಣೀಯ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಯೋಗಕ್ಕೂ ನೀವು ಖುಷಿಯಾಗಿ ಧರ್ಮಸಭೆಯನ್ನು ಸ್ಮರಿಸುತ್ತಲೇ ನಮ್ಮ ವಿಶ್ವಗುರು ಪೋಪ್ ಲಿಯೋ ಅವರಲ್ಲಿಯೂ ನಮ್ಮ ಮಹಾಧರ್ಮಾಧ್ಯಕ್ಷರು ಪೀಠಾಚಾರ್ಯರು ಮತ್ತು ಸಹಾಯಕ ದಕ್ಷಿಣ ಮಹಾಧರ್ಮಾಧ್ಯಕ್ಷರಾದ ಸತೀಶ್ ಮತ್ತು ಸುಸೇನಾದನ್ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು ಕೆಲವರು ಕರೆದಿರುವ ನಿಮ್ಮ ಸೇವೆಯನ್ನು ಇವನು ಸ್ಮರಿಸಿಕೊಳ್ಳಿರಿ. ನಿಮ್ಮ ಪುತ್ರ ಅಲ್ಲಿರುವಾಗ ದೇವರು ಅವರ ಪುನರುದ್ಧಾನದಲ್ಲಿಯೂ ಭಾಗ್ಯಾಕುಂತೆ ಅನುಗ್ರಹಿಸಿರಿ. ಪ್ರಭು ಪುನರುದ್ಧಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದೈವವೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರು ನಿಮ್ಮ ಸಮುದ್ರದ ಪ್ರಭುಗೆ ಬರಮಾಡಿರಿ. ನಮ್ಮ ಮೇಲೂ ದಯ ತೋರಿರಿ. ದೇವ ಮಾತೃ ಪೂಜ್ಯ ಕನ್ಯಾ ಮರಿಯಮ್ಮನೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಾದೆವು. ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವಗೌರವವೂ ಮಹಿಮೆಯೂ ಯುಗಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಕ್ರಿಸ್ತರ ಆಜ್ಞೆಯ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಆಡುವುದೇನೆಂದರೆ,
ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾಂತವನ್ನು ನಮ್ಮ ರಕ್ಷಣೆ ಯೇಸುಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ.
ಸಂತ ಜಾನ್ ಮರಿಯಾನಿ ಅವರ ದಿನವನ್ನು ಕೊಂಡಾಡುತ್ತಿರುವ ಎಂದು ಸ್ವರ್ಗೀಯ ಔತಣದಲ್ಲಿ ಪಾಲ್ಗೊಳ್ಳುವ ನಮ್ಮೆಲ್ಲರಿಗೂ ಉನ್ನತದಿಂದ ಲಭಿಸುವ ಶಕ್ತಿಯನ್ನು ದೃಢಪಡಿಸಿ ಹೆಚ್ಚಿಸಿರಿ. ಹೀಗೆ ವಿಶ್ವಾಸದ ಕೊಡುಗೆಗಳನ್ನು ಸಮಗ್ರವಾಗಿ ಕಾಪಾಡಿಕೊಂಡು ನೀವು ನಮಗಾಗಿ ನಿರ್ಮಿಸಿರುವ ರಕ್ಷಣಾ ಪಥದಲ್ಲಿ ನಾವು ಮುನ್ನಡೆಯುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸಂತ ಜಾನ್ ಮರಿಯಾನಿಯು ಆನಂದವಾದ ದೇವರು ಅವರ ಅತಿಶಯ ಪ್ರಾರ್ಥನೆಗಳ ಮೂಲಕ ನಿಮ್ಮನ್ನು ದೃಢೀಕರಿಸಿ ಮಿತಿಯಿಲ್ಲದ ಆಶೀರ್ವಾದಗಳಿಂದ ದೇವರು ನಿಮ್ಮನ್ನು ಹರಸಲಿ. ಸಂತ ಜಾನ್ ಮರಿಯಾನಿಯ ನೆರವಿನಿಂದ ನೀವು ಸಕಲ ಕೇಡುಗಳಿಂದ ಬಿಡುಗಡೆ ಹೊಂದಿ ಅವರ ಪವಿತ್ರ ಜೀವನದ ಆದರ್ಶದಿಂದ ರೂಪಿತಗೊಂಡು ದೇವರ ಹಾಗೂ ನೆರೆಯವರ ಸೇವೆಯಲ್ಲಿ ನೀವು ಸದಾ ನಿರತರಾಗುವಂತಾಗಲಿ. ಪವಿತ್ರ ಧರ್ಮ ಸಭೆ ತನ್ನ ಮಕ್ಕಳ ನಿರಂತರ ಶಾಂತಿಯಿಂದ ಸ್ವರ್ಗೀಯ ಸದಸ್ಯರ ಸಮೂಹವನ್ನು ಬಂದು ಸೇರುವುದನ್ನು ಕಂಡು ಸಂಭ್ರಮಿಸುತ್ತದೆ. ಅಂತೆಯೇ ನೀವು ಸಹ ಸಂತ ಜಾನ್ ಮರಿಯಾನಿಯರೊಡನೆ ಸ್ವರ್ಗೀಯ ತಾಯಿನಾಗಿನ ಆನಂದವನ್ನು ಪಡೆಯುವಂತಾಗಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ. ಪ್ರಭು ಕ್ರಿಸ್ತರ ಪ್ರೀತಿ ಶಾಂತಿ ಸದಾ ನಿಮ್ಮೆಲ್ಲರಲ್ಲಿ ನೆಲೆಸಲಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಎಲ್ಲರೂ ದಯವಿಟ್ಟು ಕುಳಿತುಕೊಳ್ಳಿರಿ. ಪ್ರಭು ಯೇಸುವಿನಲ್ಲಿ ನನ್ನ ಆತ್ಮೀಯ ಸೋದರ ಮತ್ತು ನನ್ನ ಒಳಗಿನ ಭಕ್ತಾದಿಗಳೇ, ನಮ್ಮ ಆಲಯದ ಭಕ್ತಕರಾದ ಸಂತ ಜಾನ್ ಮರಿಯಾನಿ ಅವರ ವಾರ್ಷಿಕ ಮಹೋತ್ಸವವನ್ನು ಅತಿ ಸುಂದರವಾಗಿ ಆಡಂಬರದಿಂದ ನಾವು ಕೊಂಡಾಡುತ್ತಿದ್ದೇವೆ. ಈ 3 ದಿನಗಳ ನವೀನ ದಿನಗಳಲ್ಲಿ ಮೊದಲನೇ ದಿವಸ ಇಂದು ನಮಗಾಗಿ ಪ್ರಾರ್ಥಿಸಿ ಬಲಿಪೂಜೆಯನ್ನು ಅರ್ಪಿಸಿದಂತಹ ಅತಿ ವಂದನೆಯ ನಮ್ಮ ಬೆಂಗಳೂರು ಕ್ಷೇತ್ರದ ಸಹಾಯಕ ಧರ್ಮಾಧ್ಯಕ್ಷರಾದ ಆರೋಗ್ಯ ಸತೀಶ್ ಕುಮಾರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿಯೂ ನನ್ನ ಪರವಾಗಿಯೂ ಅಡಿ ಮನಸ್ಸಿನಿಂದ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಪ್ರೀತಿಯ ಗುರುತಾಗಿ ನಮ್ಮ ಪ್ಯಾರಿಸ್ ಕೌನ್ಸಿಲ್ ಸೆಕ್ರೆಟರಿ ರೇಮಂಡ್ ಮತ್ತು ಪ್ರಿನ್ಸಿಪಾಲ್ ಪ್ರೆಸಿಡೆಂಟ್ ಕುಮಾರ್ ಅವರು ನಮ್ಮ ಬಿಷಪ್ ಅವರಿಗೆ ಈ ಸನ್ಮಾನವನ್ನು ಸಲ್ಲಿಸಬೇಕೆಂದು ಪ್ರೀತಿಯಿಂದ ಕೇಳಿಕೊಳ್ಳುತ್ತಿದ್ದೇನೆ. ಈ ದಿನದಲ್ಲೂ ಭಾಗವಹಿಸುತ್ತಾ ವಂದನೆ ಸ್ವಾಮಿ ಜೋಸೆಫ್ ರಾಜ್ ಅವರು, ಫಾದರ್ ಸ್ಟೀಫನ್, ಫಾದರ್ ರಾಜ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವರಿಗೂ
ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅವರ ಯಾಜಿಕ ಸೇವಾ ಕಾರ್ಯಕ್ರಮಕ್ಕಾಗಿ ನಮ್ಮ ಅನುದಿನದ ಪ್ರಾರ್ಥನೆಯಲ್ಲಿ ಬೇಡಿಕೊಳ್ಳೋಣ. ಮೂರನೇದಾಗಿ, ನಿಮ್ಮೆಲ್ಲರಿಗೂ ತಿಳಿದಂತೆ ಹಾಗೆ ನಾಳೆ 2ನೇ ದಿವಸ ತಮಿಳಿನಲ್ಲಿ ವಿಶೇಷವಾದ ಬಲಿಪೂಜೆ ಇರುತ್ತದೆ. ಶನಿವಾರ ಆಂಗ್ಲ ಭಾಷೆಯಲ್ಲಿ ಇರುತ್ತದೆ. ಭಾನುವಾರ ಹಬ್ಬದ ದಿನ ಬೆಳಗ್ಗೆ 10 ಗಂಟೆಗೆ ಒಂದು ಪೂಜೆ, ಸಂಜೆ ಹಬ್ಬದ ವಿಶೇಷವಾದ ಬಲಿಪೂಜೆ ಇರುವುದು ನಿಮಗೆ ಗೊತ್ತಿದೆ. ಈ ದಿನ ಕೂಡ ಅನೇಕ ಜನ ಆದಷ್ಟು ಬೇಗ ಬಂದು ಜಪಸಾಲ ಮನವಿ ಮಾಡಿ ಪ್ರಾರ್ಥನೆಯಲ್ಲಿ ನೀವು ಭಾಗವಹಿಸಿಕೊಂಡಿದ್ದೀರಿ. ಅದೇ ಪ್ರಕಾರ ಬರುವ ಭಾನುವಾರ ಸಂಜೆ ಸರಿಯಾಗಿ 5 ಗಂಟೆಗೆ ನೀವು ಬಂದು ಸೇರಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತಿದ್ದೇನೆ. ಇವತ್ತು ಬಲಿಪೂಜೆ ಆದ ನಂತರ ಎಲ್ಲರಿಗಾಗಿ ವಿಶೇಷವಾದ ಆಹಾರವನ್ನು ಏರ್ಪಡಿಸಲಾಗಿದೆ. ನೀವು ಅದನ್ನು ಸ್ವೀಕರಿಸಬೇಕೆಂದು ಪ್ರೀತಿಯಿಂದ ಕೇಳಿಕೊಳ್ಳುತ್ತಿದ್ದೇನೆ. ನಾನು ಬಲಿಪೂಜೆಯ ಮುನ್ನ ನಿಮ್ಮ ಮುಖಗಳನ್ನು ನೋಡಿದೆ. ಎಲ್ಲರೂ ಸಾಮಾನ್ಯವಾಗಿ ಪ್ರತಿ ವರ್ಷವೂ ಮೇಟೆ ಬಲಿಪೀಠವನ್ನು ನೋಡೋರು, ಎಷ್ಟು ಅಲಂಕಾರವಾಗಿದೆ ಅಂತ. ಆದರೆ ಈ ವರ್ಷ ಹೊಸದಾಗಿ ನಾವು ಟೈಲ್ಸ್ ಎಲ್ಲ ಹಾಕಿದ್ವಿ. ಹೊಸದಾಗಿ ನಮಗಾಗಿ ಇದನ್ನು ಸ್ಪಾನ್ಸರ್ ಮಾಡಿರೋ 4ನೇ ಪೂಜೆ ಹಿಂದಿ ಪೂಜೆಗೆ ಬರುವುದು ಇದುವರೆಗೆ ನನ್ನ ಲೆಕ್ಕ ಪ್ರಕಾರ 1 ಕಾಲು ದಾಟಿರ್ಬೋದು, 1.5 ಆಗಿದೆ. ಅವರೇ ಪೂರ್ತಿಯಾಗಿ ಕಾಣಿಕೆಗಳನ್ನು ನೀಡಿದ್ದಾರೆ. ಆದ್ದರಿಂದ ನಿಮ್ಮೆಲ್ಲರ ಪರವಾಗಿ ನಮ್ಮ ಬಿಷಪ್ ಸತೀಶ್ ಅವರ ಪರವಾಗಿ ಹಿಂದಿ ಕಮ್ಯುನಿಟಿ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ದೇವರು ನಮ್ಮ ಪಾಲಕರಾದ ಸಂತ ಜಾನ್ ಮರಿಬಿಯಾನಿ, ನಮ್ಮ ತಾಯಾದ ಮಾತೆ ಮನೆಯ ಮೂಲಕ ನಮ್ಮೆಲ್ಲರನ್ನು ನಿಮ್ಮೆಲ್ಲರನ್ನು ಪ್ರತಿಯೊಂದು ಕುಟುಂಬಗಳನ್ನು ಭಕ್ತಾದಿಗಳನ್ನು ಇನ್ನೆಲ್ಲಿಗೂ ಆಶೀರ್ವದಿಸಿ ನಮ್ಮೆಲ್ಲರಿಗೂ ಆರೋಗ್ಯ, ಶಾಂತಿ, ಸಮಾಧಾನ ನೀಡಲೆಂದು ಭಕ್ತಿಯವರ ಪ್ರಾರ್ಥನೆಯನ್ನು ನಾವು ಸಮರ್ಪಿಸೋಣ. ಕೊನೆಯ ಪ್ರಿಯ ಸಹೋದರ ಸಹೋದರಿಯರೇ, ಈ ಬಲಿಪೂಜೆಗೆ ನನ್ನನ್ನು ಆಹ್ವಾನಿಸಿ ವಿಶೇಷವಾದ ರೀತಿಯಲ್ಲಿ ಈ ಬಲಿಪೂಜೆಯನ್ನು ಅರ್ಪಿಸಲು ಸಹಾಯ ಮಾಡಿದ, ಸಹಕಾರ ನೀಡಿದ ನಿಮ್ಮ ವಿಚಾರಗಳಿಗೂ ಮತ್ತು ಎಲ್ಲ ಹಬ್ಬಗಳನ್ನು ಆಚರಿಸುವ ಸಂದರ್ಭದಲ್ಲಿ ಒಂದು ರೀತಿ ಎಲ್ಲವನ್ನು ತಯಾರು ಮಾಡುತ್ತಿರುವ ನಿಮ್ಮ ವಿಚಾರಗಳಿಗೆ ನಿಮ್ಮೆಲ್ಲರ ಪರವಾಗಿ ಹಬ್ಬದ ಶುಭಾಶಯಗಳು. ಮತ್ತು ಈಗಾಗಲೇ ಹಬ್ಬದ ಶುಭಾಶಯಗಳು ಮಾತ್ರವಲ್ಲ, ಎಲ್ಲ ಕೆಲಸ ಕಾರ್ಯಗಳ ಯಶಸ್ವಿಯಾಗಲಿ, ಎಲ್ಲವೂ ಯಾವ ತೊಂದರೆ ಅಡಚಣೆ ಇಲ್ಲದೆ ಸುಸೂತ್ರವಾಗಿ ನಡೆಯಲಿ ಅವರ ಆಡಳಿಸುತ್ತಾ ಶುಭಾಶಯಗಳನ್ನು ಕೊಟ್ಟರು. ಗುರುಗಳಿಗೂ ಕೂಡ ಹಬ್ಬದ ಶುಭಾಶಯಗಳು ಮತ್ತು ಕೃತಜ್ಞತೆಗಳು. ಈಗ ಹೊಸದಾಗಿ ನನ್ನ 3ನೇ ಹಾಡು ಸಂತ ಜಾನ್ ಮರಿಬಿಯಾನಿಗೆ ಈಗ ನಾವು ಗಾಯನದವರು ಆಡ್ತಾರೆ. ಬಿಷಪ್ ಸತೀಶ್ ಅವರು ಅದಕ್ಕಾಗಿ ಮುನ್ನುಡಿ ಆಶೀರ್ವಾದ ಪ್ರಾರ್ಥನೆ ಅವರೇ ನೀಡಿದರು.